ಆಗಿ ಈ ವಿಡಿಯೋದಲ್ಲಿ ಕೊಡ್ತೀನಿ, ನಿಮ್ಗೂ ಹೆಲ್ಪ್ ಆಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು 26/1/2026. ನಾವಿಲ್ಲಿ ಇವಾಗ ಶೃಂಗೇರಿಲಿದ್ದೀವಿ. ನಾವು ಬಂದಿರೋ ಉದ್ದೇಶ ಅಂತಂದರೆ ನನ್ನ ಮಕ್ಕಳಿಗೆ ಅಂದರೆ ಋತ್ವಿಕ್ಗೂ ಶರ್ವಿಕ್ಗೂ ಅಕ್ಷರಾಭ್ಯಾಸ ಮಾಡೋಕ್ಕೆ ಬಂದಿದ್ದೀವಿ. ಶರ್ವಿಕಂಗೆ ಆಲ್ಮೋಸ್ಟ್ ಅಂದರೆ 2 ಇಯರ್ಸ್ ಕಂಪ್ಲೀಟ್ ಆಗಿ 3 ಇಯರ್ಸ್ ರನ್ನಿಂಗ್ ಇದೆ. ಹಾಗೆಯೇ ಋತ್ವಿಕ್ಗೆ 2.5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಸೋಮವಾರ, ನಮ್ಮಿಬ್ರದ್ದು ಸೋಮವಾರ ವಾರ ಆಗಿರೋದ್ರಿಂದ, ನಮ್ಮ ದೇವ್ರ ವಾರ ಆಗಿರೋದ್ರಿಂದ ಒಳ್ಳೆ ದಿನ, ವೀಕೆಂಡ್ ಕೂಡ ರಜೆ ಸಿಕ್ತು ಅಂತ ಹೇಳ್ಬಿಟ್ಟು ಸರಿ ಮಾಡ್ಸೋಣ ಅಂತ ಬಂದಿದ್ದೀವಿ. ಈ ವಿಡಿಯೋ ಫುಲ್ಲು ಯಾವ ಥರ ಅಕ್ಷರಾಭ್ಯಾಸ ಮಾಡಿಸೋದು ಅಂತ, ಇಲ್ಲಿ ಏನೇನು ಪ್ರೊಸೀಜರ್ ಇದೆ ಅಂತ ಫುಲ್ಲು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಿಮ್ಗೂ ಹೆಲ್ಪ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಇವತ್ತಿಂದು ಸ್ಪೆಷಲ್ ಏನಂತಂದರೆ, ನಾನು ಕೇರಳ ಸೀರೆ ಹಾಕಿದ್ದೀನಿ. ಕೇರಳದಲ್ಲಿ ಹ್ಯಾಂಡ್ಮೇಡ್ ಸೀರೆ, ಮಗ್ಗದ ಸೀರೆ ನಾನು ತೊಗೊಂಬಂದಿದ್ದೆ ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ. ನನಗೂ ನನ್ನ ಮಗಳಿಗೂ ಇಬ್ಬರಿಗೂ ಕೇರಳದ ಅಟೈರ್ ಹಾಕಿದ್ದೀನಿ ಇವತ್ತು. ಸಮಥಿಂಗ್ ಸ್ಪೆಷಲ್ ಇರಲಿ ಅಂತ ಹೇಳ್ಬಿಟ್ಟು, ಅಂದರೆ ಅದನ್ನು ಸ್ಪೆಷಲಾಗಿ ತೊಗೊಂಬಂದಿದ್ನೆಲ್ಲ ಒಂದು ಸ್ಪೆಷಲ್ ಅಕೇಶನ್ನಿಗೆ ಹಾಕೋಣ, ಒಂದು ನೆನಪಿರುತ್ತೆ ಅಂತ. ಕೇರಳ ಸೀರೆ, ನನ್ನ ಮಗಳಿಗೆ ಕೇರಳದ್ದು ಲಂಗ ಬ್ಲೌಸು, ಕೈ ಮಗ್ಗದ್ದು. ಓಕೆ, ಅಲ್ಲೋಗಿ ದೇವಸ್ಥಾನದಲ್ಲಿ ಸಿಗೋಣ. ಇನ್ನು ನಾವೆಲ್ಲರೂ ಕೂಡ ಶೃಂಗೇರಿ ಪೀಠಕ್ಕೆ ತಲುಪಿದ್ವಿ. ನಾವು ತಲುಪಿದಾಗ ಸಮಯ 8:05 ಆಗಿತ್ತು. ಇನ್ನು ನಾವು ಹೋಟೆಲ್ ಏನು ಮಾಡಿದ್ವಲ್ಲ, ಅದು ದೇವಸ್ಥಾನದಿಂದ 750 ಮೀಟರ್ ಅಷ್ಟೇ ದೂರ ಇತ್ತು. ಸೊ ನಾವು ಅರ್ಲಿಯಾಗಿ ಮಾಡಿಸ್ಬೇಕು ಅಂತಲೇ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟು ಹತ್ರನೇ ನಾವು ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ಸೊ ದಟ್ ನಾವು ಬೇಗ ತಲುಪೋಕ್ಕೆ ಅದು ತುಂಬ ಹೆಲ್ಪ್ ಆಯಿತು ಕೂಡ. ಇನ್ನು 8 ಗಂಟೆಯಿಂದ 1 ಗಂಟೆವರೆಗೆ ಇಲ್ಲಿ ಅಕ್ಷರಾಭ್ಯಾಸ ನಡೆಯುತ್ತೆ. ನಾವು ಅಂದ್ಕೊಂಡ್ವಿ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಟಿಕೆಟ್ ಕೌಂಟ್ರು ಕೂಡ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡು ನಾವು ಹೇಗಿದ್ರು 4 ಜನ ಇದ್ವಲ್ಲ, ಬಾವ ಮುಂಚೆನೇ ಹೋದ್ರು, ನಾನು ಟಿಕೆಟ್ ತೊಗೊಳ್ದಿರ್ತೀನಿ, ನೀವು ಆಮೇಲೆ ರೆಡಿಯಾಗಿ ಎಕ್ಸಾಕ್ಟ್ 8 ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಬಟ್ ಅಷ್ಟೊತ್ತಿಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿರೋದ್ರಿಂದ ಟಿಕೆಟ್ ತೊಗೊಂಡು ಹಾಗೇನೆ ಲೈನಿಗೆ ನಿಂತ್ಬಿಟ್ರು. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೇ ಟಿಕೆಟ್ ತೊಗೊಳ್ಳೋ ಜಾಗ. ಇಲ್ಲಿ ಟಿಕೆಟ್ನ ಆನ್ಲೈನಲ್ಲಿ ಕೊಡಲ್ಲ, ಆಫ್ಲೈನಲ್ಲೇ ನಾವು ಬಂದುಬಿಟ್ಟೆ ಇಲ್ಲೇ ಟಿಕೆಟ್ ತೊಗೋಬೇಕು. ಟಿಕೆಟ್ ಅಮೌಂಟ್ ಬಂದುಬಿಟ್ಟು ಒಬ್ಬರಿಗೆ, ಅಂದರೆ ಒಂದು ಮಗುವಿಗೆ 500 ರೂಪಾಯಿ ಅಂತ ತೊಗೊಳ್ತಾರೆ. ಸೊ ನಮ್ಮಿಬ್ಬರಿಂದ 1000 ರೂಪಾಯಿ ಟಿಕೆಟ್ ಆಯಿತು. ಇನ್ನು 5 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಈ ಥರ 2 ಟಿಕೆಟ್, ಅಂದರೆ ಒಂದಕ್ಕೆ 2 ಟಿಕೆಟ್ ಅಟ್ಯಾಚ್ ಮಾಡಿ ಕೊಟ್ಟಿರ್ತಾರೆ. ಒಂದು ಒಳಗೆ ತಗೊಳ್ತಾರೆ, ಇನ್ನೊಂದನ್ನ ನಮಗೇನೆ ವಾಪಸ್ ಕೊಡ್ತಾರೆ. ಆ ವಾಪಸ್ ಕೊಟ್ಟಿರೋದನ್ನು ಪ್ರಸಾದ ಕೌಂಟ್ರಲ್ಲಿ ತೋರಿಸಿದ್ರೆ ನಮಗೆ ಒಂದೊಂದು ಚೀಟಿಗಿನೂ ಒಂದೊಂದು ಸೆಟ್ ಪ್ರಸಾದನ ನಮಗೆ ಕೊಡ್ತಾರೆ. ಬಾವ ಮುಂಚೆ ಟಿಕೆಟ್ ತೊಗೊಂಡಿದ್ರು, ನಾವೆಲ್ಲರೂ 8 ಗಂಟೆ ಒಳಗೆ ಬರೋಕ್ಕಾಗಲಿಲ್ಲ. ಸೊ ದಟ್ ಫಸ್ಟ್ ಬ್ಯಾಚ್ ಆಲ್ರೆಡಿ ಹೋಗ್ಬಿಟ್ಟಿತ್ತು. ನಾವು ನೆಕ್ಸ್ಟ್ ಬ್ಯಾಚಿಗೆ ವೆಯ್ಟ್ ಮಾಡಿಕೊಂಡು ಕ್ಯೂವಲ್ಲಿ ನಿಂತಿದ್ವಿ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಅದೇ ಶಾರದಾ ದೇವಿ ಸನ್ನಿಧಿ. ಇನ್ನು ಶಾರದಾ ಪೀಠದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ 2 ಆನೆಗಳಿದೆ. ನನ್ನ ಮಕ್ಕಳಿಗೆ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ, ಅಂದರೆ ಇಲ್ಲಿ ಆನೆಗಳಿರುತ್ತೆ ಅಂತ. ಅವರಿಬ್ಬರಿಗೆ ಆನೆ ಅಂದರೆ ತುಂಬಾ ಇಷ್ಟ. ಸೊ ನಾವು ಆ ಮನೇಲೂ ಕೂಡ ಅವೆರಡು ಗೊಂಬೆಗಳನ್ನ ತಂದಿಟ್ಕೊಂಡಿರ್ತಾರೆ ಆನೆದು, ಅಲ್ಲಿದೆ ಅಂತ ನೋಡಿದ ತಕ್ಷಣ ಅವರಂತೂ ಇಬ್ಬರು ಕೂಡ ಫುಲ್ ಎಕ್ಸೈಟ್ ಆಗಿದ್ರು. ಸೊ ಇದೆಲ್ಲ ಅಕ್ಷರಾಭ್ಯಾಸ ಮುಗಿಸಿದ ಮೇಲೆ ಅವರಿಬ್ಬರಿಗೆ ಆಶೀರ್ವಾದ ಕೂಡ ಮಾಡಿಸಿದ್ವಿ. ಬಟ್ ಅವ್ರು ತುಂಬ ಹೆದರ್ಕೊಂಡ್ವು, ಅದು ಸೊಂಡ್ಲು ಬಂದಾಗ ತುಂಬ ಹತ್ತಿದ್ರಲ್ವ. ಸೊ ಹತ್ತಿರೋದನ್ನು ಯೂಟ್ಯೂಬಲ್ಲಿ ಹಾಕಿದರೆ ನಮಗೆ ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ. ಸೊ ದಟ್ ನಾನು ಹಾಕಿಲ್ಲ. ಆಶೀರ್ವಾದ ಕೂಡ ಮಾಡಿಸ್ಕೊಂಡ್ವಿ ಆ 2 ಆನೆಗಳ ಹತ್ರ. ಇನ್ನು ನಾನು ರಶ್ ಇದೆ ಅಂತ ಹೇಳಿದ್ನಲ್ಲ, ಫಸ್ಟ್ ಬ್ಯಾಚು ಮುಗಿಸ್ಕೊಂಡು ಆಚೆ ಬಂದು ಆದಮೇಲೆ ಸೆಕೆಂಡ್ ಬ್ಯಾಚು ಎಂಟ್ರಿ ಮಾಡಿಸ್ಕೊಳ್ತಾರೆ. ಸೊ ನಾವಿವಾಗ ಫಸ್ಟ್ ಬ್ಯಾಚು ಕಂಪ್ಲೀಟು ಅಕ್ಷರಾಭ್ಯಾಸ ಮುಗಿಸಿ ಬಂದಾದಮೇಲೆ ಸೆಕೆಂಡ್ ಬ್ಯಾಚಿಗೆ ನಾವು ಹೋಗ್ತಾ ಇರೋದು. ಇನ್ನು ನಮ್ದಾದ್ಮೇಲೆ ಒಂದು 3 ಬ್ಯಾಚ್ ಆಗೋವಷ್ಟು ಜನ ಬಂದಿದೆ ಅನಿಸುತ್ತೆ. ನಮಗೆ ನಾವು ಉಳ್ಕೊಂಡಿರೋ ಹೋಮ್ ಸ್ಟೇಯಲ್ಲಿ ಹೇಳ್ದವರು
ಲಾಸ್ಟ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ತುಂಬಾ ರಶ್ ಇತ್ತು. ಏಕೆಂದರೆ ಆ ದಿನಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕರ್ಕೊಂಡು ಬಂದಿದ್ರಂತೆ ಅಕ್ಷರಾಭ್ಯಾಸಕ್ಕೆ. ಇವತ್ತು ಲಿಟ್ಲ್ ಬಿಟ್ ಕಮ್ಮಿ ಇದೆ, ಸೊ ಪರವಾಗಿಲ್ಲ ಅಂತಂದರು. ಬಟ್ ನಮಗೇನೆ ಇವತ್ತೇ ಜಾಸ್ತಿ ಅಂತ ಅನಿಸ್ತು. ಬಟ್ ಅವತ್ತಿನ ದಿನ ಬಂದಿದ್ರೆ ಇನ್ನೂ ಎಷ್ಟು ಜಾಸ್ತಿ ಆಗ್ತಿತ್ತೋ ಗೊತ್ತಿಲ್ಲ. ಏಕೆಂದರೆ ಮಕ್ಕಳನ್ನ ಕರ್ಕೊಂಬಂದು ಒಂಥರ ಉಸಿರುಗಟ್ಟಿದ ವಾತಾವರಣಕ್ಕಿಂತ ಒಂದು ಸ್ವಲ್ಪ ಫ್ರೀ ಇದ್ರೂ ಪರವಾಗಿಲ್ಲ. ದಿನ ಅಂತ ನೋಡೋದಕ್ಕಿಂತ ನಮ್ಗೆ ಯಾವುದು ಒಳ್ಳೆ ದಿನ, ನಮ್ಗೆ ಯಾವುದು ಕಂಫರ್ಟ್ ದಿನ ಅದನ್ನು ನೋಡಿಕೊಂಡು ಬಂದರೆ ನಮ್ಗೆ ಕೂಡ ನೆಮ್ಮದಿ ಇರುತ್ತೆ. ನೆಮ್ಮದಿ ಚೆನ್ನಾಗಿ ಫ್ರೀಯಾಗಿ ಮಾಡಿಸಿದ್ವಿ ಅನ್ನೋ ಖುಷಿ ಕೂಡ ನಮಗೆ ಇರುತ್ತೆ. ಇನ್ನು ಬಂದು ಇವಾಗೇನು ಹಾಲು ನೋಡ್ತಾ ಇದ್ದೀರಾ, ಇಲ್ಲೇ ಅಕ್ಷರಾಭ್ಯಾಸ ಮಾಡೋ ಸ್ಥಳ. ಏನು ಅವ್ರ ಜೊತೆ ಬಂದಿರ್ತೀನಿ ಮಕ್ಕಳು ಕರ್ಕೊಂಡು ಬಂದಿರ್ತಾರಲ್ಲ, ಆ ಅಪ್ಪ ಅಮ್ಮ ಅಥವಾ ಅವ್ರ ರಿಲೇಟಿವ್ಸ್ ಕೂಡ ಬಂದಿರ್ತಾರಲ್ಲ, ಅವ್ರು ಕೂಡ ಎಂಟ್ರಿ ಮಾಡಿಸ್ಕೊಳ್ತಾರೆ. ಬಟ್ ಅಲ್ಲಿ ನೀಟಾಗಿ ಕೂರಿಸ್ಕೊಳ್ಳೋದು, ಅಪ್ಪ ಅಮ್ಮನೂ ಕೂರಿಸ್ಕೊಳ್ತಾರೆ. ಪಕ್ಕ ಅವರು ಅಂದರೆ ಹಾಲಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಕೂರಿಸ್ತಾರೆ ಸಾಲಾಗಿ. ಲಿಟ್ಲು ಬಿಟ್ ಸ್ವಲ್ಪ ನನಗೆ ಕ್ರೌಡ್ ಅಂತ ಅನ್ನಿಸ್ತು. ಏಕೆಂದರೆ ನನಗೆ 2 ಕಡೆ ಗೊತ್ತಿತ್ತು ಅಕ್ಷರಾಭ್ಯಾಸ ಎಲ್ಲಿ ಮಾಡಿಸ್ತಾರೆ ಅಂದರೆ, ಅಮೃತಾಪುರದಲ್ಲೂ ಮಾಡಿಸ್ತಾರೆ, ಶೃಂಗೇರಿ ಮಾಡಿಸ್ತಾರೆ ಅಂತ. ಬಟ್ ನಾವಿಬ್ರು ಶೃಂಗೇರಿಯಲ್ಲಿ ಮಾಡಿಸ್ಬೇಕು ಅಂತ ಹುಟ್ಟಿದಾಗೆ ಅಂದ್ಕೊಂಡಿದ್ದರಿಂದ ಅವರಿಬ್ಬರಿಗೂ 2 ವರ್ಷ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಇವಾಗ ನಾವು ಕರ್ಕೊಂಬಂದಿದ್ದೀವಿ. ಎಂಟ್ರಿ ಆಗಿ ಸಾಲಾಗಿ ಕೂತ್ಕೊಂಡ್ಮೇಲೆ ನಾವೇನು ಟಿಕೆಟ್ ತೊಗೊಂಬಂದಿರ್ತೀವಲ್ಲ ಅದನ್ನು ಇವ್ರ ಹತ್ರ ಕೊಡಬೇಕು. ಇವರೆಲ್ಲರೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಒಂದು ಟಿಕೆಟಿಗೆ ಒಂದು ತಟ್ಟೆ, ಅದರಲ್ಲಿ ಅಕ್ಕಿ ಮತ್ತು ಅರ್ಶಿನ ಕೊಂಬು ಹಾಕಿ, ಒಂದು ಟಿಕೆಟಲ್ಲಿ ಅರ್ಧ ಅವ್ರು ತಗೊಂಡ್ಬಿಟ್ಟು, ಮೀನ್ಸ್ 2 ಟಿಕೆಟ್ ಅಟ್ಯಾಚ್ ಮಾಡಿರ್ತಾರಲ್ಲ, ಒಂದು ಅವ್ರು ಕಿತ್ಕೊತಾರೆ, ಇನ್ನೊಂದು ನಮಗೆ ವಾಪಸ್ ಕೊಡ್ತಾರೆ. ಅದಕ್ಕೆ ಒಂದು ಟಿಕೆಟಿಗೆ ಒಂದು ಸ್ಲೇಟು ಮತ್ತು ಬಲ್ಪನ್ನು ಅವರೇ ಪ್ರೊವೈಡ್ ಮಾಡ್ತಾರೆ ನಮಗೆ. ಅದನ್ನು ತೊಗೊಂಬಂದು ನಾವೆಲ್ಲಿ ಕೂತಿರ್ತೀವೋ ಅಲ್ಲಿ ವಾಪಸ್ ಬಂದು ಕೂತ್ಕೋಬೇಕು. ಮಕ್ಕಳಿಗೆ ಮುಂಚೆನೇ ನಮ್ಮಮ್ಮ ಇಬ್ಬರಿಗೂ ಸ್ಲೇಟ್ ಕೊಡಿಸ್ಬಿಟ್ಟಿತ್ತು. ಹಂಗಾಗಿ ಎಗೇನ್ ಹೊಸ ಸ್ಲೇಟ್ ನೋಡಿ ಎಕ್ಸೈಟ್ಮೆಂಟ್ ಅಂತ ಆಯಿತು. ಸೊ ಎಲ್ಲರೂ ಸೆಟ್ಲ್ ಆದರೂ ಇವಾಗ ಸ್ಟಾರ್ಟ್ ಆಗುತ್ತೆ ಅಕ್ಷರಾಭ್ಯಾಸ. ಸರ್ವದಾ ನಿರ್ವಿಘ್ನಂ ಕುರು ಮಮ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಾರತಿ ಕರುಣಾಪಾತ್ರಂ ತಾನಾತ್ ದೇವೇಶಿ ಚತುರಾನನ ವಲ್ಲಭೆ ದೇವಿ ಶುಭಾಮತಿ ದೇವಿ ಲಕ್ಷ್ಮಿ ಶುಭಾನ್ ಮಾತಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯ ವಿದ್ಯಾಭ್ಯಾಸ ಬರಬೇಕು, ಒಳ್ಳೆಯ ಭವಿಷ್ಯ ಇರಬೇಕು ಅಂತ ಪ್ರಾರ್ಥನೆ ಮಾಡಬಹುದು. ಇನ್ನು ಇಲ್ಲಿ ಫಸ್ಟು ಮಕ್ಕಳನ್ನ ಅಮ್ಮನ ಮಡಲಲ್ಲಿ ಕೂರಿಸ್ಕೊಂಡು ಮಂತ್ರಗಳನ್ನ ಹೇಳಿಸ್ತಾ ಅವರಿಗೆ ಗಣೇಶಾಯ ನಮಃ ಇನ್ನು ಅದನ್ನೆಲ್ಲ ಬರ್ಸೋಕ್ಕೆ ಹೇಳ್ತಾರೆ. ಅದಾದಮೇಲೆ ಅಪ್ಪನ ಮಡಲಲ್ಲಿ ಕೂರಿಸಿ ಸರಸ್ವತಿಯೇ ನಮಃ ಅಂತ ಇನ್ನೂ ಸ್ವಲ್ಪ ಅಕ್ಷರಗಳನ್ನ ಹೇಳಿಸಿ ಬರೆಸ್ತಾರೆ. ಇಲ್ಲಿ ಕನ್ನಡ ಮತ್ತು ತೆಲುಗಲ್ಲಿ ಫಸ್ಟು ಕನ್ನಡದಲ್ಲಿ ಹೇಳಿ ಅದೇ ಸೆಂಟೆನ್ಸ್ನ ಇನ್ನೊಂದು ಸಲ ತೆಲುಗುಲಿ ರಿಪೀಟ್ ಮಾಡ್ತಾರೆ. 2 ಭಾಷೆಯಲ್ಲಿ ಈ ಅಕ್ಷರಾಭ್ಯಾಸನ ತಿಳಿಸ್ತಾ ಹೋಗ್ತಾರೆ ಅಲ್ಲಿ ಅರ್ಚಕರು. ಒಂದು ಮೈಕಲ್ಲಿ ಎಲ್ಲರಿಗೂ ಕೇಳಿಸೋ ಥರನೇ ಮಂತ್ರ ಆಗಲಿ ಅದ್ರ ಪ್ರೊಸೀಜರ್ ಆಗಲಿ ಹೇಳ್ತಾ ಹೋಗ್ತಾರೆ. ಇನ್ನು ಇಬ್ಬರದು ಅಕ್ಷರಾಭ್ಯಾಸ ಮುಗಿಸಿ ಕಂಪ್ಲೀಟ್ ಮಾಡಿ ಅಗೇನ್ ಅವರಿಬ್ಬರಲ್ಲಿ ಒಂದು ಪಿಕ್ ತಗೊಂಡು ಅಲ್ಲಿಂದ ಆಚೆ ಬಂದ್ವಿ ನಾವು. ಅಲ್ಲಿಂದ ಆಚೆ ಬಂದು ಇನ್ನು ನೆಮ್ಮದಿಯಿಂದ ಪೀಸ್ಫುಲ್ಲಾಗಿ ಅಕ್ಷರಾಭ್ಯಾಸನ ಮುಗಿಸ್ಕೊಂಡು ಬಂದು ಇವಾಗ ದರ್ಶನ ಪಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಅಕ್ಷರಾಭ್ಯಾಸ ಮುಗಿಸಿ ನಾವು ಶಾರದಾಂಬೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಕಂಪಲ್ಸರಿ, ಅದರ ಸ್ಯಾರಿ ಆರ್ ಚೂಡಿದಾರ್, ಎಲ್ಲರೂ ಚೂಡಿದಾರು ಹಾಕ್ಕೊಂಡಿದ್ರು, ಸ್ಯಾರಿನೂ ಹಾಕ್ಕೊಂಡಿದ್ರು. ರೇರ್ ಅಲ್ಲಿ ಇಲ್ಲಿ ವೆಸ್ಟರ್ನ್ ಡ್ರೆಸ್ನ ಹಾಕ್ಕೊಂಡಿದ್ದು. ಹಾಗೆಯೇ ಅಲ್ಲಿ ಮೊಬೈಲ್ ಎಂಟ್ರಿ ಇಲ್ಲದೆ ಇರೋ ಕಾರಣ ಒಳಗೆ ಎಲ್ಲ ತೆಗೆದಿರಲಿಲ್ಲ. ಸೊ ಅದ್ರ ಹಿಂದೆ ಕೆಲವು ದೇವಸ್ಥಾನಗಳಿದೆ. ಇನ್ನು ಆದಿಶಂಕರ ದೇವಸ್ಥಾನ, ಇವಾಗ ನಾನು ಅಲ್ಲೂ ಕೂಡ ಮೊಬೈಲ್ ಅಲೋ ಇಲ್ಲ, ಜಸ್ಟು ಆಚೆ ಕಡೆಯಿಂದ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಷ್ಟೇನೆ. ಆದಿಶಂಕರ ದೇವಸ್ಥಾನ ಮುಗಿಸ್ಕೊಂಡು ಅದ್ರ ಪಕ್ಕ ತೋರಣ ಗಣಪತಿ ಅಂತ ದೇವಸ್ಥಾನ ಇತ್ತು, ಅದು ಕೂಡ ದರ್ಶನ ಮಾಡಿಕೊಂಡು ಇವಾಗ ಮೇನ್ ವಿದ್ಯಾಶಂಕರ ದೇವಸ್ಥಾನಕ್ಕೆ ನಾವು ಎಂಟ್ರಿ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ
ಓಲ್ ಎಲ್ಲ ಏನೇನು ದೇವಸ್ಥಾನ ಇದೆಯೋ, ಮೇನ್ ದೇವಸ್ಥಾನ ಶಾರದಾಂಬೆ ಆಗಲಿ, ವಿದ್ಯಾಶಂಕರ ದೇವಸ್ಥಾನ ಆಗಲಿ, ಎಲ್ಲೂ ಅದ್ರ ಹಿಂದೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಬಿಲ್ಡ್ ಮಾಡಿದ್ದಾರೆ. ಎಲ್ಲೂ ಒಳಗೆ ಮೊಬೈಲ್ ಎಂಟ್ರಿ ಇರಲಿಲ್ಲ. ಸೊ ನಾವು ಅದು ರೂಲ್ಸ್ನ ಎಲ್ಲೂ ಕೂಡ ಬ್ರೇಕ್ ಮಾಡಲಿಲ್ಲ. ಆಚೆ ಕಡೆ ಮಾತ್ರನೇ ನಾವು ಏನು ಕ್ಲಿಪ್ಪಿಂಗ್ಸ್ ತಗೊಂಡು ಬಂದಿದ್ದಷ್ಟೇನೆ. ಇನ್ನು ಎಲ್ಲ ದೇವಸ್ಥಾನಗಳಿಗೂ ದರ್ಶನ ಪಡೆದ್ಬಿಟ್ಟು ಸ್ವಲ್ಪ ಫೋಟೋಸ್ ತಗೊಳ್ತಾ ಇದ್ದೀವಿ. ಬಾ ಬರ್ರಿ, ಮುಂದೆ ಬರ್ರಿ, ನಡ್ಕೊಂಬರ್ಬೇಕು ಮೆಲ್ಲಕ್ಕೆ ನಡ್ಕೊಂಬರ್ಬೇಕು. ಇನ್ನು ಇಲ್ಲಿ ಋತ್ವಿಕ್ ಕೂಡ ನಾನು ಕೇರಳದಿಂದ ತೊಗೊಂಬಂದಿದ್ದ ಡ್ರೆಸ್ನೇ ಹಾಕ್ಕೊಂಡಿದ್ದ. ನಾವು ಮೂವರು ಕೂಡ ಕೇರಳದಿಂದ ಕೈಮಗ್ಗದ ಡ್ರೆಸ್ಗಳನ್ನೇ ವೇರ್ ಮಾಡಿದ್ವಿ. ಸೊ ದಟ್ ನೆನಪಿರುತ್ತೆ, ಅದೊಂದು ಸ್ಪೆಷಲ್ ಮೆಮೊರಿ ಆಗಿ ಅಂತ. ಇನ್ನು ಎಲ್ಲ ದೇವರ ದರ್ಶನಗಳನ್ನ ಮುಗಿಸ್ಕೊಂಡು ತುಂಗ ರಿವರಿಗೆ ಬಂದಿದ್ದಾಯಿತು. ಇನ್ನು ನೀರಿನ ಹರಿವು ಕಮ್ಮಿ ಇರೋದ್ರಿಂದ ಇಲ್ಲಿ ನಮಗೆ ತುಂಬ ಮೀನುಗಳು ನೋಡಲಿಕ್ಕೆ ಸಿಕ್ತು. ಅಂದರೆ ಅಷ್ಟು ಜಾಸ್ತಿ ಹರಿವು ಇದ್ದರೆ ನೀರಿಂದು ಇನ್ನು ಅಬ್ವಿಯಸ್ಲಿ ಕಾಣಿಸಲ್ಲ. ಬಟ್ ಈ ಟೈಮಲ್ಲಿ ಅದು ಇರಲ್ಲ. ಎಕ್ಸ್ಪೆಕ್ಟೆಡೇ ನಾವು ತುಂಬ ಚೆನ್ನಾಗಿ ನೋಡ್ತೀವಿ ಅಂತ. ಸೊ ದಟ್ ನಾವು ಏನೂ ತಗೊಂಡೋಗಿರಲಿಲ್ಲ ಅದು ಮೀನಿಗೆ ಹಾಕೋಕ್ಕೆ. ಬಟ್ ನಂಗೆ ಗೊತ್ತಿತ್ತು ಇದು 3rd ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ಅಂದ್ರೂ ಎಲ್ಲಿ ಹೊರಗೆ ತೊಗೋಬೇಕು ಅಂತ ಗೊತ್ತಾಗಲಿಲ್ಲ ಪಾಪುಗಳ್ನ ಇಟ್ಕೊಂಡು. ಬಟ್ ನನ್ನ ಮಕ್ಕಳಂತೂ ಹೆವಿ ಎಂಜಾಯ್ ಮಾಡಿದರು. ಅಕ್ಕಪಕ್ಕದವರು ಆಗ್ತಿದ್ರಲ್ಲ ಅವಾಗ ಮೇಲೆ ಬರ್ತಿರೋದು. ಇದು ಟಾಪ್ ವ್ಯೂವಿಂದ ಎಷ್ಟು ಮೀನುಗಳು ಕಾಣಿಸ್ತಿದೆ ಅಂತ ನೋಡಿ, ಕೆಳಗಷ್ಟು ಕಾಣಿಸಲ್ಲ. ಇನ್ನು ಎಲ್ಲ ದರ್ಶನ ಮುಗಿಸಿ ರಿವರ್ದು ನೋಡಿಕೊಂಡು ಅಲ್ಲಿಂದ ನಾವು ಬಂದಿದ್ದೆ ಮಠಕ್ಕೆ ಬಂದ್ವಿ. ಸೊ ಒಂದು ಡೇ ಪೀಸ್ಫುಲ್ಲಾಗಿ ಶೃಂಗೇರಿಗೆ ಹೋಗಿ ಬರೋದಾದರೆ ಒಂದು ನೀಟಾಗಿ ಎಲ್ಲ ಪಿಕ್ಚರೈಸೇಷನ್ ಮಾಡ್ಬೋದು ಅಂತ. ಫಸ್ಟು ಅಕ್ಷರಾಭ್ಯಾಸ, ಅಂದರೆ ಅಕ್ಷರಾಭ್ಯಾಸಕ್ಕೆ ಅಂತಲೇ ಬಂದರೆ ಫಸ್ಟು ಅಕ್ಷರಾಭ್ಯಾಸ ಮುಗಿಸಿ ಆಮೇಲೆ ಅಲ್ಲಿರೋ ದೇವಸ್ಥಾನಕ್ಕೆಲ್ಲ ದರ್ಶನ ತಗೊಂಡು ಅಲ್ಲಿಂದ ಮಠಕ್ಕೆ ಬಂದು, ಈವನ್ ಇಲ್ಲೂ ಕೂಡ ಮೊಬೈಲ್ ಅಲೋ ಇರಲ್ಲ. ಜಸ್ಟ್ ಹೊರಗಡೆಯಿಂದ ಅಷ್ಟೇ ನಾವು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಇನ್ನು ಮಠ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂಡ ದರ್ಶನ ಎಲ್ಲ ಮಾಡಿಕೊಂಡ್ರೆ ನೆಕ್ಸ್ಟು ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದು 8 ಗಂಟೆಗೆ. ಬಟ್ ಸೆಕೆಂಡ್ ಬ್ಯಾಚ್ ಹೋಗೋ ಅಷ್ಟೊತ್ತಿಗೆ ಒಂದು 1/2 hour ಅಂತಂದರೆ ಒಂದು 8:30ಗೆ ಅಕ್ಷರಾಭ್ಯಾಸಕ್ಕೆ ಎಂಟ್ರಿ ಆದ್ವಿ. ಅಲ್ಲಿಂದ ಎಲ್ಲ ದರ್ಶನ ಮುಗಿಸ್ಕೊಂಡು ಇದು ಮಠನೂ ನೋಡಿಕೊಂಡು ವಾಪಸ್ ಹೋಗೋ ಅಷ್ಟೊತ್ತಿಗೆ 12 ಹಂಗೆ ಆಗಿರುತ್ತೆ. ಸೊ ಊಟಕ್ಕೆ ಆರಾಮ್ಸೆ ಸಿಗುತ್ತೆ. ಇನ್ನು ಅಲ್ಲಿ ಮಠದ ಕೆಳಗೆ ಬಂದ್ರೇನೆ ಅಲ್ಲಿ ಆನ್ ದ ವೇನೇ ಹಾಕಿರ್ತಾರೆ, ಒಂದು ಅರಳಿ ಮರದ ಸುತ್ತ ಹಾಕಿದ್ದಾರೆ ಇಲ್ಲಿ ಹಾವು ಇದೆ ಎಚ್ಚರಿಕೆ ಅಂತ. ಬಟ್ ಅಪೋಸಿಟ್ ಬರ್ತಾನೆ ನಮಗೆ ಹಾವು ಕಾಣಿಸ್ತು. ಈ ಒಂದು ಹತ್ರ ನೋಡೋಕೆ ಹೋಗಲಿಲ್ಲ. ನನ್ನ ಹಸ್ಬೆಂಡ್ ಒಂದು ಕ್ಲಿಪ್ಪಿಂಗ್ ತೊಗೊಂಬಂದರು. ಬಟ್ ಅಲ್ಲಿ ಹಾಕಿರೋದು ನಿಜ. ಮಕ್ಳನ್ನ ಕರ್ಕೊಂಡು ಹೋದೆ, ಸ್ವಲ್ಪ ಜೋಪಾನವಾಗಿ ಕರ್ಕೊಂಡು ವಾಪಸ್ ಬನ್ನಿ. ಸೊ ಅಲ್ಲಿಂದ ಶೃಂಗೇರಿ ಮಠದಿಂದ ವಾಪಸ್ ಬರ್ತಾ ಅದೊಂದು ಬ್ರಾಡ್ ಪಿಕ್ಚರೈಸೇಷನ್ ಈ ಥರ ಸಿಕ್ತು. ಇನ್ನು ಎಲ್ಲ ದರ್ಶನ ಮುಗಿಸಿ, ಮಠದ ದರ್ಶನ ಮುಗಿಸಿ, ನಾನು ಹೇಳಿದ್ನಲ್ಲ ಆವಾಗಲೇ ಒಂದು ಅಕ್ಷರಾಭ್ಯಾಸದಲ್ಲಿ ಟಿಕೆಟ್ನ ನಮಗೆ ಇನ್ನೊಂದು ವಾಪಸ್ ಕೊಡ್ತಾರಲ್ಲ, ಅದನ್ನು ಕೊಟ್ಟರೆ ಇಲ್ಲಿ ಪ್ರಸಾದ ಕೌಂಟ್ರ್ ಹತ್ರ ನಮಗೆ 2 ಸೆಟ್ ಪ್ರಸಾದ ಕೊಟ್ಟರು. ಚೀಟಿಗೆ ಒಂದೊಂದು ಸೆಟ್ ಪ್ರಸಾದ ಕೊಟ್ಟರು. ಸೊ ಅಲ್ಲಿಂದ ಪ್ರಸಾದ ಕೌಂಟ್ರು ಮಾಡಿಕೊಂಡು ನಾವು ಹೋಗಿದ್ದೆ. ಫ್ರೆಶ್ ಅಪ್ ಆಗಿಬಿಟ್ಟು ಹೇಗೇನು ನಾವು ತಲುಪಿದ್ದು ಸಿರಿಮನೆ ಫಾಲ್ಸು. ಇದು 10 ಕಿಲೋಮೀಟ್ರ್ ಫ್ರಮ್ ಶೃಂಗೇರಿ ಇದೆ. ತುಂಬ ಒಳ್ಳೆ ಪ್ಲೇಸು ನೋಡಲಿಕ್ಕೆ. ಮಕ್ಕಳು ಕೂಡ ನೋಡಿ ಎಂಜಾಯ್ ಮಾಡ್ತಾರೆ. ಸೊ ಇದಾಗಿತ್ತು ಸಂಪೂರ್ಣ ಅಕ್ಷರ ಅಭ್ಯಾಸದ ವಿಡಿಯೋ. ಸಂಪೂರ್ಣವಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಮ ಮಕ್ಳಿಗೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನಿಮ್ಮ ಸಮಯ ಕೊಟ್ಟು ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.